ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ಎಲ್ರಿಗೂ ಕೂಡ ನೀಟ್ ಇಂಪಾರ್ಟೆಂಟ್ ಅಪ್ಡೇಟ್ಗೆ ಸ್ವಾಗತ. ನೀಟ್ ಎಕ್ಸಾಮು ಅದೇ ರೀತಿ ಪೇಪರ್ ಲೀಕ್ ಬಗ್ಗೆ ಇಂಪಾರ್ಟೆಂಟ್ ಮಾಹಿತಿ ಕೂಡ ಎಲ್ಲ ಕಡೆ ಬರ್ತಾ ಇದೆ. ಇದಕ್ಕೆ ಅಫಿಷಿಯಲ್ ಅಪ್ಡೇಟ್ ಕೂಡ ಬಂದಿದೆ, ನೋಡೋಣ ಬನ್ನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇಲ್ಲಿ ಬಂದ್ಬಿಟ್ಟು ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಅಂತ ಎಲ್ಲ ರೀತಿ ಮಾಹಿತಿ ಹೋಗ್ತಾ ಇದೆ. ಅದನ್ನು ಸುಳ್ಳು ಅಂತೇಳಿ NTA ಬಂದ್ಬಿಟ್ಟು ಸ್ಪಷ್ಟನೆ ಕೂಡ ಕೊಟ್ಟಿದೆ. NTA ಏನು ಹೇಳಿದೆ ಅಂದರೆ, ಲೀಕ್ ಆದ ಇದಕ್ಕೂ ನೈಜ ಇದಕ್ಕೂ ಸಾಮ್ಯತೆ ಇಲ್ಲ, ಲೀಕ್ ಆಗಿರೋದೇ ಬೇರೆ, ನೈಜ ಇರೋದೇ ಬೇರೆ ಅಂತ ಹೇಳಿದ್ದಾರೆ. ವೈದ್ಯಕೀಯ ಕೋರ್ಸ್ಗಳಿಗೆ ನೀಟ್ ಪರೀಕ್ಷೆ ಅಂದ್ಬಿಟ್ಟು ಭಾನುವಾರ ನಿಮಗೆ ಗೊತ್ತಿರೋ ನಡೀತಾ ಇತ್ತು. ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ ಅಂತ ಎಲ್ಲ ಕಡೆ ವೈರಲ್ ಆಗ್ತಾ ಇತ್ತು ಮಾಹಿತಿ. ಇದನ್ನ NTA ಬಂದ್ಬಿಟ್ಟು ಸ್ಪಷ್ಟಪಡಿಸಿದೆ. ಸೋಮವಾರ ಹೇಳಿಕೆ ನೀಡಿದ್ದಾರೆ ನಿರ್ದೇಶಕರು. ನೀಟ್ ಪರೀಕ್ಷೆ ಪ್ರಾರಂಭವಾದ ಬಳಿಕ ಯಾರೊಬ್ಬರಿಗೂ ಪರೀಕ್ಷಾ ಕೇಂದ್ರಕ್ಕೆ ಪ್ರವೇಶ ನೀಡುವುದಿಲ್ಲ. ನೀಟ್ ಎಕ್ಸಾಮ್ ಶುರುವಾದ ನಂತರ ಯಾರಿಗೂ ಕೂಡ ಎಕ್ಸಾಮ್ ಸೆಂಟರ್ಗೆ ಅಲೋ ಮಾಡೋದಿಲ್ಲ. ಅಲ್ಲದೆ ಪ್ರತಿಯೊಂದು ಪ್ರಶ್ನೆ ಪತ್ರಿಕೆಯನ್ನು ವಿಶಿಷ್ಟ ಸಂಖ್ಯೆಗಳು ಕೂಡ ಇರ್ತವೆ. ಈ ಹಿನ್ನೆಲೆಯಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಪ್ರಶ್ನೆ ಪತ್ರಿಕೆಗಳು ಯಾವುದೇ ಸಾಮರ್ಥ್ಯ ಇಲ್ಲ. ಲೀಕ್ ಆಗಿರೋ ಪ್ರಶ್ನೆ ಪತ್ರಿಕೆ ಇದಕ್ಕೂ ಅದೈತೆ ಹೊಂದಾಣಿಕೆ ಇಲ್ಲ. ಪ್ರತಿ ಪ್ರಶ್ನೆ ಪತ್ರಿಕೆಗೂ ವರ್ಷನ್ ಕೋಡ್ ಇರ್ತದೆ. ಭಾನುವಾರ 571 ನಗರಗಳಲ್ಲಿ 4750 ಕೇಂದ್ರಗಳಲ್ಲಿ ನೀಟ್ ಪರೀಕ್ಷೆ ನಡೆದಿತ್ತು. ನೀಟ್ ಪರೀಕ್ಷೆ ನಡೆಯುವಾಗ ರಾಜಸ್ಥಾನದ ಪರೀಕ್ಷಾ ಕೇಂದ್ರದಲ್ಲಿ 120 ವಿದ್ಯಾರ್ಥಿಗಳು ಬೇರೆ ವಿಷಯದ ಪ್ರಶ್ನೆ ಪತ್ರಿಕೆ ನೀಡಲಾಗಿತ್ತು. 120 ವಿದ್ಯಾರ್ಥಿಗಳಿಗೆ ಬೇರೆ ವಿಷಯದ ಪ್ರಶ್ನೆ ಪತ್ರಿಕೆ ನೀಡಲಾಗಿದೆ. ಈ ಹಿನ್ನೆಲೆಯಲ್ಲಿ ಅವರು ಪ್ರಶ್ನೆ ಪತ್ರಿಕೆ ಜೊತೆ ಹೊರ ಬಂದಿದ್ದರು. ಬಳಿಕ ಎಲ್ಲ 120 ವಿದ್ಯಾರ್ಥಿಗಳು ನೈಜ ಪ್ರಶ್ನೆ ಪತ್ರಿಕೆಯೊಂದಿಗೆ ಮತ್ತೊಮ್ಮೆ ಪರೀಕ್ಷೆ ನಡೆಸಲಾಗಿದೆ. ಈ ಘಟನೆಗೆ ಸೋರಿಕೆ ಸಂಬಂಧವಲ್ಲ. ಮೀನ್ಸ್ ಏನಾಗಿದೆ ಅಂದರೆ, ರಾಜಸ್ಥಾನದಲ್ಲಿ 120 ವಿದ್ಯಾರ್ಥಿಗಳಿಗೆ ಕ್ವಶನ್ ಪೇಪರ್ ಏನೋ ಮಿಸ್ ಆಗಿ ಬೇರೆ ಕ್ವಶನ್ ಪೇಪರ್ನ ಕೊಟ್ಟಿದ್ದಾರಂತೆ. ನಂತರ ಅವರು ಹೊರಗಡೆ ಬಂದಿದ್ದಾರೆ. ಮೀನ್ಸ್ ಅದನ್ನು ಕ್ವಶನ್ ಪೇಪರ್ನ ತಗೊಂಡು ಹೊರಗಡೆ ಬಂದಿದ್ದಾರೆ. ಈ ರೀತಿ ಮಿಸ್ಟೇಕ್ ಆಗಿದೆ ಅಂತ. ಅದೇ ಲೀಕ್ ಆಗಿದೆ, ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಅಂತ. ಆ 120 ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ನಾವು ಪರೀಕ್ಷೆನ ಕೂಡ ಮಾಡ್ತೀವಿ, ಇದು ಸಂಪೂರ್ಣ ಸುಳ್ಳು ಅಂತ ಹೇಳಿದ್ದಾರೆ. ಈ ರೀತಿ ಲೀಕಿಂಗ್ ಸುದ್ದಿ ಕೂಡ ಬಂತು, ಎಲ್ಲ ಕಡೆ ವೈರಲ್ ಕೂಡ ಆಗಿತ್ತು. ಲೀಕ್ ಆಗಿದೆ ಅಂತ ಇದನ್ನು NTA ಅವರು ಹೇಳಿದ್ದಾರೆ. ನೋಡೋಣ ನೆಕ್ಸ್ಟ್ ಏನಾರು ಆಗುತ್ತೆ ಅಂತ. ಇದು ಇವತ್ತಿನ ಇಂಪಾರ್ಟೆಂಟ್ ಮಾಹಿತಿ. ಇದೇ ರೀತಿ ಮಾಹಿತಿಯಾಗಿ ನಮ್ಮನ್ನು